ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ಅದೇ ಅರುಣ್ ಸಾಗರ್ ಸರ್ ರಾಜು ತಾಳಿಕೊಟ್ಟು ಸರ್ ಬಂದಿದಾರಂತ. ತುಂಬಾ ಜಾಲಿ ಮಾಡ್ತಿರಲ್ಲ. ಎಲಿಮಿನೇಷನ್ ಬರೋವರೆಗೂ ಜಾಲಿ ಮಾಡಿ ಜಮಾಯಿಸಿ ಪಟಾಯಿಸಿ. ಇಷ್ಟೆಲ್ಲ ಮಾತಾಡ್ತವನಿ ಯಾರಪ್ಪ ಇನ್ನು ಅಂತ ಯೋಚನೆ ಮಾಡ್ತಿದ್ರ? ನಿಮಗೆ ಗೊತ್ತಾಗುತ್ತೆ ಇರಿ. ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ವಾ? ನಾನೇ ನಾಲ್ಗೆ. ಈ ನಾಲ್ಗೆಯಿಂದಾನೆ ಇವತ್ತು ಈ ಜಗತ್ತು ಇಷ್ಟು ಮುಂದುವರೆದಿರೋದು. ನಾನಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಭಾರಿ ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಅವಳ ಕಣ್ಣು ಆ ಕಣ್ಣಾಗೆ ಇವನ ಕಣ್ಣು ಅವಳ ಮ್ಯಾಗೆ ಪೂರ್ವ ಕಣ್ಣು ಇವರ ಮ್ಯಾಗೆ. ಅಲ್ವಾ? ನಾನು ಕಣ್ಣು. ಓ ಬಾಯಿದೆ ಅಂತ ನಮ್ ಹೀರೋಯಿನ್ ಜೊತೆನೆ ಮಾತಾಡ್ತಾ ವಯಸ್ಸಾಗಿದ್ಯಲ್ಲ ಎಲ್ಲ ಮಂಜು ಮಂಜಂಗ್ ಕಾಣುತ್ತೆ. ಹೂ ಕಣ, ನನಗೆ ಮಂಜು ಮಂಜಕ್ಕಾದ್ರೂ ಕಾಣ್ತಿದ್ದೆ. ಆದ್ರೆ ನಿನಗೆ ವಯಸ್ಸಾದ್ಮೇಲೆ ಮೊನ್ನೆ ಮೂತೆ ಗುಡಿ ನಿದ್ದೆ ಅಂತ ಅನ್ನೋ ಗ್ಯಾಪಲ್ಲಿ ಅರುಣ್ ಸಾಗರ್ ಸರ್ ಜಪಾನ್ಗೆ ಹೋಗಿ ಬರ್ಬೋದು. ನನ್ ಬಗ್ಗೆನೇ ಮಾತಾಡ್ತೀಯಣ್ಣ? ಮಾತಾಡ್ತೀನಿ ಹೇಳುವಾಗ ಕೊಟ್ಟಿದ್ದೀರಾ? ಅಷ್ಟು ಬೇಗ ಜಗಳ ಶುರು ಮಾಡ್ಕೊಂಡ್ರಲ್ಲ ಜಡ್ಜಸ್. ನಾನ್ ಯಾರು ತನ್ಮಗೆ ಇನ್ನೂ ಗೊತ್ತಾಗ್ಲಿಲ್ವಲ್ಲ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಈ ಕಾಂಗಿ ಫಿಲ್ಮ್ ನಲ್ಲಿ ಬರುವ ಒಂದು ಸಾಧಾರಣ ಕ್ಯಾರೆಕ್ಟರ್. ಇವತ್ತು ನನ್ನ ಇಂದ್ರಿಯಗಳು ನಾನೇ ಗ್ರೇಟು ಅಂತ ನನ್ ವಿರುದ್ಧ ಸ್ಟ್ರೈಕ್ ಮಾಡ್ತಿದ್ದಾರೆ. ಇಷ್ಟೊತ್ತೆಲ್ಲ ಹೋಗಿದೆ, ಕ್ಲಿನಿಕ್ ಹೋಗಿದೆ. ಅಂಡ್ ಹಲೋ ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾನು ಯಾರು ಗೊತ್ತಲ್ಲ? ದಿ ಗ್ರೇಟೆಸ್ಟ್ ಕಿವಿ. ಈ ಕುಕ್ಕೆ ತುಂಬಿಕೊಂಡಿರೋ ಕಿವಿಗೆ ಇಷ್ಟೊಂದು ಬಿಲ್ಡಪ್ಪ. ಸರಿ ಆಯ್ತು, ಕ್ಲಿನಿಕ್ ಹೆಂಗ್ ಹೋಗಿದ್ದೆ ಹೇಳಪ್ಪ? ಮೊನ್ನೆ ಮಾರ್ಕೆಟ್ ಅಲ್ಲಿ ಈ ಒಯ್ಯ ಇದನ್ನಲ್ಲ, ಈ ಒಯ್ಯ ಯಾರ ಹತ್ರನೋ ಜಗಳಾಡಿದ್ರು. ಆ ಮನುಷ್ಯ ಬಾಯಿಗೆ ಬಂದಂಗೆಲ್ಲ ಬೈದ. ಇವರು ಹೀ ಅಂತ ಹೊಳ್ ಬಿಡ್ಕೊಂಡು ಹೋಗ್ತಿದ್ರು. ಸೊ ಕಿವಿ ನೆಟ್ ಕೇಳಿಸ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಸೋಕೆ ಕ್ಲಿನಿಕ್ ಹೋಗಿದೆ. ಮನುಷ್ಯ ಉಸಿರು ಪಡೆಯೋದಕ್ಕೆ ಬಿಡೋದಕ್ಕೆ ಇರೋದು ಒಂದೇ ಮಾರ್ಗ, ಅದುವೇ ನಾನು. ಎಲ್ಲ ಹೋಗಿದ್ದೆ.
ಅಲ್ಲಿ ಚಿಕನ್ ಲಾಲಿಪಾಪ್, ಮಟನ್ ಬಿರಿಯಾನಿ, ವಾಸನೆ ಘಮ 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 ಅಂತ ಬರ್ತಾ ಇತ್ತು. ಅದಕ್ಕೆ ಆ ಕಡೆ ಹೋಗಿದ್ದೆ. ಏನಿವಾಗ 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 ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಿದಾನಂದ್. ಇವಳು ಶ್ರೀಮತಿ. ಹೆಸರು ಹೇಳಿ. ಕವಿತಾ ಚಿದಾನಂದ್ ಅಂತ. ಇವತ್ ನಾವೇನ್ ಮಾಡ್ಬೇಕಂತ ನೆನ್ಪಿದ್ಯಲ್ವಾ? ಹೌದು ಕಣೆ, ಇದೇನೋ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಇದೆಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ನೀನೇ ಜವಾಬ್ದಾರಿ ತಗೊಂತೀಯ? ಇದನ್ನೆಲ್ಲ ನಾವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ತೊಡಸ್ಬಿಟ್ಟು ಅವರಿಂದ ನಾವು ಶಬಾಷ್ ಅಂತ ಅನ್ಸ್ಕೋಬೇಕು. ಅಷ್ಟೇ ಅಲ್ಲಮ್ಮ, ಈ ಜೋಳಿಗೆ ತುಂಬಾ ಅವ್ರು ಕೊಡ್ತಾರಲ್ಲ, ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ, ಇದನ್ನೆಲ್ಲ ತುಂಬಿಸ್ಕೊಂಡು ಹೋಗೋಣ. ಈ ಬಳೆ ತೊಡಸ್ಬೇಕು ಅಂತ ನಾವು ಈ ಹಳ್ಳಿ ಬಂದ್ವಿ. ನಾವಿಬ್ರು ಬರ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಹೆಂಗು ಏನು ಯಾವ ತರನು, ಯಾಕಂದ್ರೆ ಇದೆಲ್ಲ ನಮಗೆ ಅಭ್ಯಾಸ ಇಲ್ಲಪ್ಪ. ಏನೇ ಆಗ್ಲಿ ಧೈರ್ಯವಾಗಿ ನುಗ್ಗಿ ಹೆಣ್ಣು ಮಕ್ಕಳಿಗೆ ಬಳೆ ತೊಡಸೋ ಕಾರ್ಯಕ್ರಮ ಮಾಡೋಣ ಅಂತ ನಾನು ಹೆಂಡತಿ ಧೈರ್ಯ ಮಾಡಿ ಕರ್ಕೊಂಡ್ಬಂದ್ಲು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ. ಈ ಹೆಣ್ಮಕ್ಳು ಮೊದ್ಲಿನ ಸಂಪ್ರದಾಯ ಅಂತೂ ಬಿಟ್ಟೇ ಇಲ್ಲ. ನಾನು ಕೂತ್ಕೊಂಡ ತಕ್ಷಣ ಎಲ್ರು ಬಂದು ಫಸ್ಟ್ ಅರ್ಶನ ಕುಂಕುಮ ಹಚ್ಬಿಟ್ಟು ಹೂ ಮುಡ್ಸಿ ಎಷ್ಟು ಚೆನ್ನಾಗಿ ಅಂದ್ರೆ ಮರ್ತೋಗ್ಬಿಟ್ಟಿದೆ ಈ ಸಂಪ್ರದಾಯ ಎಲ್ಲ. ಇವಾಗ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದೆ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀ ಕಲ್ಲೆಂದರೆ. ಯಾರಿಗೆ ಯಾವ್ಯಾವ ಬಳೆ ಬೇಕು, ಯಾವ ಯಾವ್ಯಾವ ಕಲರ್ ಬೇಕು ನೋಡ್ರಿ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ, ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ, ಹಸಿರು ಗಾಜಿನ ಬಳೆಗಳೇ. ಒಂದ್ ಕಡೆಗೆ ಹಸುವಿನಲ್ಲಿ ಬರ್ತಾ ಇದ್ರೆ ಕರೆದ್ಬಿಟ್ರು ಯಜಮಾನ್ರು. ಒಬ್ರು ಕರೆದ್ಬಿಟ್ಟು ಬನ್ನಿ ಬನ್ನಿ ಇಲ್ಲಿ, ಯಾಕೆ ಹಂಗೆ ಹೋಗ್ತಾ ಇದೀರಾ ಅಂತ ಹೇಳಿ ಆಮೇಲೆ ಏನ್ ಕೊಟ್ರು? ಅವರು ಪಾಪ ಅವಾಗ ತಾನೇ ಕಿತ್ಕೊಂಡು ಬಂದಿದ್ರು ಅನ್ಸುತ್ತೆ. ಎಳ್ನೀರ್ ಕೊಚ್ಚಿ ಅವಾಗ ತಾನೇ ಫ್ರೆಶ್ ಆಗಿ ನಮ್ಗೆ ಕೊಟ್ರು. ನಿಜವಾಗ್ಲೂ ತಂಪಾಗೋಯ್ತು, ಹೊಟ್ಟೆ ಖುಷಿ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ನಮಸ್ತೆ, ನಾನು ಜೋಡಿ ನಂಬರ್ 1 ಸದಾನಂದ, ಹಾಗೆ ನನ್ನ ಜೋಡಿ ನೇತ್ರಾವತಿ. ಇವತ್ತು ನಮಗ್ ಸಿಕ್ಕಿರೋ ಟಾಸ್ಕ್ ಮಡಿಕೆ ಮಾಡೋದು. ಬಹಳ ಹಳೆ ಪದ್ಧತಿಯಿಂದ, ಹಳೆ ಕಾಲದಿಂದನೂ ಮಡಿಕೆ ಮಾಡೋದು ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಮಡಿಕೆ ಮಾಡೋದ್ರ ಜೊತೆ ಇನ್ನೂ ಇವ್ರು ಏನೇನು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರ ಅಂತ ನಿಮ್ಗೆ ನಾವು ಕಲಿಸ್ತೀವಿ, ನಾವು ಕಲ್ಕೊಂತೇವಿ. ಹಾಗಾಗಿ ನಾವು ಇವತ್ತು ಮಂಡ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಹಳ್ಳಿಗೆ ಬಂದಿದ್ದೀವಿ. ನಾವು ಹಳ್ಳಿಯವರ, ನಾವೇನು ದೊಡ್ಡ ಸಿಟಿಯಿಂದ ಬಂದಿಲ್ಲ, ಸಿಟಿಯಾಗಿ ಹುಟ್ಟಿಲ್ಲ.
ಅಣ್ಣ ಇವತ್ತು ನಾವು ಬಂದಿರೋದು ನೀವು ಮಡಿಕೆ ಹೆಂಗ್ ಮಾಡ್ತೀರಿ ಅಂತ ರಿಯಲ್ ಆಗಿ ಕಲ್ಕೊಳಕ್ ಬಂದೇವ್ರಿ. ಈಗ ತೋರ್ಕೊಳ್ಳಿ ಎತ್ತೇರಿ ಈಗ ಹಾ ನೀವು ಮಾಡ್ಕೊಳ್ಬೇಕು. ನೀವು ಹಂಗೆ ಎತ್ತೀರಿ ಅಂದ್ರೆ ಹೆಂಗೆ ನಮಗ್ ಗೊತ್ತಾಗಲ್ಲ. ಹಾ ಇದು ಹಿಂಗ್ ತಿರುಗಿಸೋದಾಯ್ತು ಫಸ್ಟ್. ನಾವು ಕಲ್ತ್ಕೊಂಡು ಮತ್ತೆ ನಮ್ಮ ಜಿ ಕನ್ನಡ ನೋಡುವಂತ ಎಲ್ರು ಕಲ್ತ್ಕೊಳ್ಳೋ ತರ ಆಗ್ತೈತ್ರಿ. ನೀವು ನಮ್ಗ ಇಡೀ ಕರ್ನಾಟಕ ಜನ ಕಲ್ಕೊಂಡಂಗ ಆಗ್ತೈತಿ. ಫಸ್ಟ್ ಹಾ ಎರಡು ಕೈ ಈ ಥರ ಹೋಗ್ಬೇಕು. ಅದು ಸ್ಮಾಲ್ ಆಗಿ ಇದು ಮಾಡ್ಬೇಕು. ಅದ ನಂತರ ಮತ್ತೆ ವಾಟ್ರು ಮೊದಲು ಬೆಳ್ಳು ಹೊರಗಡೆ ಹೋಗ್ಬೇಕು. ಈ ಕಡೆ ಬರ್ಬೇಕು ಮತ್ತೆ ಹೆಬ್ಬೆಳ್ಳು. ಏಯ್ ಸೂಪರ್ ಅಣ್ಣ, ನೋಡು ಇಟ್ಕೋ ಅಲ್ಲ. ನಾವು ಮಾಡ್ಬೋದಣ್ಣ? ಮಾಡಿ ನೋಡಿ ನೋಡಿ, ಒಂದ್ ಸೆಕೆಂಡ್ ಅದು ಜಾಸ್ತಿ ಪ್ರೆಸ್ ಮಾಡ್ಬಿಟ್ರೆ ಕೆಳಗಡೆ ಬರುತ್ತೆ. ಇವ್ರಿಬ್ರು ಅಣ್ಣಂದ್ರು ಹೇಳ್ಕೊಟ್ಟಿದ್ದನ ಕಲ್ತಿದ್ದೀನಿ. ಒಂದೊಂದು ಒಂದ್ಸತ್ ಹಾಕ್ಬೇಕು. ಒಂದೊಂದೊಂದ್ ಸರಿ ಅದಕ್ಕೆ ಹಾಕ್ಬೇಕು ಮಧ್ಯ. ಅದ್ಭುತವಾಗಿರ್ತಕ್ಕಂಥ ಮಡಿಕೆನ ಇಷ್ಟೊತ್ತು ಎಷ್ಟು ಒಂದು 2 ಅವರ್ ಆಗಿದೆ ನಾನು ಕಲಿತು. ನೋಡಿ ಇಷ್ಟು ಚೆನ್ನಾಗಿರೋ ಮಡಿಕೆನ ನಾನು ಮಾಡಿದ್ದೀನಿ. ಚಿಕ್ಕ ಮಡಿಕೆನ ನಾನು ನೀಟಾಗಿ ಮಾಡಿದ್ದೀನಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಈಗ ಇದನ್ನ ಮಾಡೇವಿ, ಇದ್ರ ನೆಕ್ಸ್ಟ್ ಪ್ರೊಸೆಸ್ ಏನಂತ ತಿಳ್ಕೊಳೋಣ. ಅಮ್ಮನಂತಲ್ಲೇ ಹೋಗೋಣ ಬರ್ರಿ. ನೋಡ್ರಿ ಆ ಫುಲ್ ಎಲ್ಲ ಕಡೆಗೂ ಹಿಂಗ ತಡ್ತಾ ಬಂದ್ರೆ ನೈಸ್ ಆಗತ್ರಿ ಅದು. ಅಮ್ಮ ಇದು ಹೆಂಗ್ ಮಾಡೋದಂತ ನಮಗೂ ಕಲ್ಸ್ಕೊಡ್ರಿ. ಹಾ ಮಾಡ್ತಾರೆ. ಇದು ಕಲ್ಲ ಇದು. ಅಯ್ಯಯ್ಯೋ ನಾವು ಸುಮ್ಮನೆ ಕೈ ಹಿಡ್ಕೊಂಡಿದ್ರಿ ಒಳಗಡೆ ಅಂತ ಅನ್ಕೊಂಡಿದೀವಿ. ಹೊಡೆದೇ ಬಿಡ್ತೇನೆ ನಾನು. ಮೇಲೆ ಹೆಂಗಾಡ್ತದೆ ಅದೇ ತರ ಒಳಗಡೆ ಕಲ್ಲು ಆಡಿದ್ರೆ ಮೇಲೆ ಅಲ್ಗೆ ಆಡೋದು. ಅಪ್ಪ ಇದು ತುಂಬಾ ಕಷ್ಟ. ಅನುಭವಬೇಕ್ರಿ ಹಂಗಾರ. ಅಮ್ಮ ಇವ್ರಿಗೆ ಕೆಲ್ಸಕ್ಕೆ ಇಟ್ಕೋತೀರಿ ಇಲ್ಲೇ ನೀವು ಬಿಡ್ಬೇಕಲ್ಲ. ಅಮ್ಮ ಥ್ಯಾಂಕ್ಸ್ ರೀ, ಇಷ್ಟೊತ್ತನ ನಮ್ಗೆ ಕಲಿಸ್ಕೊಟ್ರಿ. ನಾವು ಮಾಡಿದ ಕಾಮಿಡಿ ಎಲ್ಲ ಸಹಿಸ್ಕೊಂಡಿರಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಇದು ತಗೊಂಡೋಗಿ ನಮ್ಮ ಮನ್ಯಾಗ ಇಟ್ಕೊಂತೀವಿ. ಥ್ಯಾಂಕ್ಸ್ ರೀ. ಈಗ ಬಹಳ ಕಷ್ಟಪಟ್ಟು ಈ ಮಡಿಕೆ ಮಾಡೋದನ್ನ ಕಲ್ತ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಪ್ರೋಸೆಸ್ ಏನಂತ ಮಾದೇಶಣ್ಣ, ಏನು ಇಲ್ಲದೆ ಇರೋ ಒಂದು ಮಣ್ಣನ್ನ ಅಷ್ಟು ಕಷ್ಟಪಟ್ಟು ನೀಟಾಗಿ ಕಲ್ತು ಹದ ಮಾಡಿ ಈ ತರ ಮಡಿಕೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ರಿ. ನೆಕ್ಸ್ಟ್ ಪ್ರೋಸೆಸ್ ಏನನ್ನ ಈಗ ಒಣಗಿಸಿರುತ್ತಲ್ವಾ, ಒಣಗಿಸಿದ ಮೇಲೆ ನಾವು ಇದನ್ನ ಒಣಗಿ ಡ್ರೈ ಆದಾಗ ಈ ತರ ನಾವು ಮೂರೊಳಗೆ ಇಡಬೇಕು. ಇಲ್ಲಿ ಇಡ್ಬೇಕು. ಈಗ ಇದನ್ನ ಮಾಡಿ ಒಣಗಿಸಿದೀವಿ. ಇಡ್ಲಣ್ಣ ನಾನೇ? ಎಷ್ಟೊತ್ತು ತೆಗಿತಿರ್ಬೇಕು ಇದನ್ನ? ಅದು ಎಷ್ಟೊತ್ತಿಗೆ ಬೇಯುತ್ತೆ? 1 ಅವರ್ 1 ಅವರ್ಗೆ ಫುಲ್ ಬೇನ್ ಬಿಡುತ್ತಲ್ವಾ ಅದು? ಈಗ ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ಗೆ ಅಡಿಕ್ಟ್ ಆಗೇವಿ. ಆ ಪ್ಲಾಸ್ಟಿಕ್ ಇಂದ ನಮಗ್ ಗೊತ್ತಿರದಂಗ ರೋಗಗಳು ಗೂಡಾಗುತ್ತೆ ನಮ್ಮ ದೇಹ. ಹಂಗಾಗಿ ಮಡಿಕೆಯಲ್ಲಿ ಮಾಡಿದ್ರಂತೂ ಯಾವುದೇ ರೋಗ ಬರ್ತಕ್ಕಂತ ಭಯನ ಇರೋದಿಲ್ಲ. ಹೌದು, ಒಂದ್ ಮಣ್ಣಿನಿಂದ ಇಷ್ಟೆಲ್ಲ ಮಾಡಿ ಒಂದ್ ಮಡಿಕೆ ಮಾಡ್ಬೇಕು ಅಂತಂದ್ರೆ ನಿಜಕ್ಕೂ ಅಷ್ಟು ಸುಲಭ ಅಲ್ಲ. ಇದನ್ನ ಅಷ್ಟು ಚಂದ ಹೇಳ್ಕೊಟ್ಟಾರ ಅಣ್ಣ. ಇನ್ ತುಂಬಾ ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಿದಾನಂದ್. ಇವಳು ಶ್ರೀಮತಿ. ಹೆಸರು ಹೇಳಿ? ಕವಿತಾ ಚಿದಾನಂದ್ ಅಂತ. ಇವತ್ ನಾವೇನ್ ಮಾಡ್ಬೇಕಂತ ನೆನ್ಪಿದ್ಯಲ್ವಾ? ಹೌದು ಕಣೆ, ಇದೇನೋ ಜವಾಬ್ದಾರಿ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಇದೆಲ್ಲ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ನೀನೇ ಜವಾಬ್ದಾರಿ ತಗೊಂತೀಯ? ಇದನ್ನೆಲ್ಲ ನಾವು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ತೊಡಸ್ಬಿಟ್ಟು ಅವರಿಂದ ನಾವು ಶಬಾಷ್ ಅಂತ ಅನ್ಸ್ಕೋಬೇಕು. ಅಷ್ಟೇ ಅಲ್ಲಮ್ಮ, ಈ ಜೋಳಿಗೆ ತುಂಬಾ ಅವ್ರು ಕೊಡ್ತಾರಲ್ಲ, ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ ಇದನ್ನೆಲ್ಲ ತುಂಬಿಸ್ಕೊಂಡು ಹೋಗೋಣ. ಈ ಬಳೆ ತೊಡಸ್ಬೇಕು ಅಂತ ನಾವು ಈ ಹಳ್ಳಿ ಬಂದ್ವಿ. ನಾವಿಬ್ರು ಬರ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಹೆಂಗು ಏನು ಯಾವ ತರನು, ಯಾಕಂದ್ರೆ ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲಪ್ಪ. ಏನೇ ಆಗ್ಲಿ ಧೈರ್ಯವಾಗಿ ನುಗ್ಗಿ ಹೆಣ್ಣು ಮಕ್ಕಳಿಗೆ ಬಳೆ ತೊಡಸೋ ಕಾರ್ಯಕ್ರಮ ಮಾಡೋಣ ಅಂತ ನಾನು ಹೆಂಡತಿ ಧೈರ್ಯ ಮಾಡಿ ಕರ್ಕೊಂಡ್ಬಂದ್ಲು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದೇನು, ಒಳಗೆ ಬರಲಪ್ಪಣೆಯ ದೊರೆಯೇ.
ಈ ಹೆಣ್ಮಕ್ಳು ಮೊದ್ಲಿನ ಸಂಪ್ರದಾಯ ಅಂತೂ ಬಿಟ್ಟೇ ಇಲ್ಲ. ನಾನು ಕೂತ್ಕೊಂಡ ತಕ್ಷಣ ಎಲ್ರು ಬಂದು ಫಸ್ಟ್ ಅರ್ಶನ ಕುಂಕುಮ ಹಚ್ಬಿಟ್ಟು ಹೂ ಮುಡ್ಸಿ ಎಷ್ಟು ಚೆನ್ನಾಗಿ ಅಂದ್ರೆ ಮರ್ತೋಗ್ಬಿಟ್ಟಿದೆ ಈ ಸಂಪ್ರದಾಯ ಎಲ್ಲ. ಇವಾಗ ಹಳ್ಳಿಗಳಲ್ಲಿ ಇನ್ನೂ ಜೀವಂತವಾಗಿದೆ. ಯಾರ್ಗೆ ಯಾವ್ಯಾವ ಬಳೆ ಬೇಕು, ಯಾವ ಕಲರ್ ಬೇಕು ನೋಡಿ. ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ, ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ, ಹಸಿರು ಗಾಜಿನ ಬಳೆಗಳೇ. ಒಂದ್ ಕಡೆಗೆ ಹಸುವಿನಲ್ಲಿ ಬರ್ತಾ ಇದ್ರೆ ಕರೆದ್ಬಿಟ್ರು ಯಜಮಾನ್ರು ಒಬ್ರು, ಕರೆದ್ಬಿಟ್ಟು ಬನ್ನಿ ಬನ್ನಿ ಇಲ್ಲಿ ಯಾಕೆ ಹಂಗೆ ಹೋಗ್ತಾ ಇದೀರಾ ಅಂತ ಹೇಳಿ ಆಮೇಲೆ ಏನ್ ಕೊಟ್ರು ಅವರು ಪಾಪ ಅವಾಗ ತಾನೇ ಕಿತ್ಕೊಂಡ್ ಬಂದಿದ್ರು ಅನ್ಸುತ್ತೆ. ಎಳ್ನೀರ್ ಕೊಚ್ಚಿ ಅವಾಗ ತಾನೇ ಫ್ರೆಶ್ ಆಗಿ ನಮ್ಗೆ ಕೊಟ್ರು. ನಿಜವಾಗ್ಲೂ ತಂಪಾಗೋಯ್ತು, ಹೊಟ್ಟೆ ಖುಷಿ ಆಗೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ನಮಸ್ತೆ, ನಾನು ಜೋಡಿ ನಂಬರ್ 1 ಸದಾನಂದ, ಹಾಗೆ ನನ್ನ ಜೋಡಿ ನೇತ್ರಾವತಿ. ಇವತ್ತು ನಮಗ್ ಸಿಕ್ಕಿರೋ ಟಾಸ್ಕ್ ಮಡಿಕೆ ಮಾಡೋದು. ಬಹಳ ಹಳೆ ಪದ್ಧತಿಯಿಂದ, ಹಳೆ ಕಾಲದಿಂದನೂ ಮಡಿಕೆ ಮಾಡೋದು ಬಹಳ ಪ್ರಚಲಿತವಾಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಮಡಿಕೆ ಮಾಡೋದ್ರ ಜೊತೆ ಇನ್ನೂ ಇವ್ರು ಏನೇನು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾರ ಅಂತ ನಿಮ್ಗೆ ನಾವು ಕಲಿಸ್ತೀವಿ, ನಾವು ಕಲ್ಕೊಂತೇವಿ. ಹಾಗಾಗಿ ನಾವು ಇವತ್ತು ಮಂಡ್ಯದ ಒಂದು ಅದ್ಭುತವಾಗಿರ್ತಕ್ಕಂಥ ಹಳ್ಳಿಗೆ ಬಂದಿದ್ದೀವಿ. ನಾವು ಹಳ್ಳಿಯವರ, ನಾವೇನು ದೊಡ್ಡ ಸಿಟಿಯಿಂದ ಬಂದಿಲ್ಲ, ಸಿಟಿಯಾಗಿ ಹುಟ್ಟಿಲ್ಲ. ಅಣ್ಣ, ಇವತ್ತು ನಾವು ಬಂದಿರೋದು ನೀವು ಮಡಿಕೆ ಹೆಂಗ್ ಮಾಡ್ತೀರಿ ಅಂತ ರಿಯಲ್ ಆಗಿ ಕಲ್ಕೊಳಕ್ ಬಂದೇವ್ರಿ. ಈಗ ತೋರ್ಕೊಳ್ಳಿ ಎತ್ತೇರಿ ಈಗ ನೀವು ಮಾಡ್ಕೊಳ್ಬೇಕು. ನೀವು ಹಂಗೆ ಎತ್ತೀರಿ ಅಂದ್ರೆ ಹೆಂಗೆ ನಮಗ್ ಗೊತ್ತಾಗಲ್ಲ. ಹಿಂಗ್ ತಿರುಗಿಸೋದಾಯ್ತು ಫಸ್ಟ್. ನಾವು ಕಲ್ತ್ಕೊಂಡು ಮತ್ತೆ ನಮ್ಮ ಜೀ ಕನ್ನಡ ನೋಡುವಂತ ಎಲ್ರು ಕಲ್ತ್ಕೊಳ್ಳೋ ತರ ಆಗ್ತೈತ್ರಿ. ನೀವು ನಮ್ಗ ಇಡೀ ಕರ್ನಾಟಕ ಜನ ಕಲ್ಕೊಂಡಂಗ ಆಗ್ತೈತಿ. ಫಸ್ಟ್ ಎರಡು ಕೈ ಈ ಥರ ಹೋಗ್ಬೇಕು. ಅದು ಸ್ಮಾಲ್ ಆಗಿ ಇದು ಮಾಡಬೇಕು. ಅದ ನಂತರ ಮತ್ತೆ ವಾಟ್ರು ಮೊದಲು ಬೆಳ್ಳು ಹೊರಗಡೆ ಹೋಗ್ಬೇಕು, ಈ ಕಡೆ ಬರ್ಬೇಕು, ಮತ್ತೆ ಹೆಬ್ಬೆಳ್ಳು. ಏಯ್ ಸೂಪರ್ ಅಣ್ಣ, ನೋಡು ಇಟ್ಕೋ ಅಲ್ಲ. ನಾವು ಮಾಡ್ಬೋದಣ್ಣ? ಮಾಡಿ ನೋಡಿ ನೋಡಿ, ಒಂದ್ ಸೆಕೆಂಡ್ ಅದು ಜಾಸ್ತಿ ಪ್ರೆಸ್ ಮಾಡ್ಬಿಟ್ರೆ ಕೆಳಗಡೆ ಬರುತ್ತೆ. ಇವರಿಬ್ರು ಅಣ್ಣಂದ್ರೆ ಹೇಳ್ಕೊಟ್ಟಿದ್ದಾನ, ಕಲ್ತಿದ್ದೀನಿ. ಒಂದೊಂದು ಒಂದ್ಸತ್ ಹಾಕ್ಬೇಕು, ಒಂದೊಂದೊಂದ್ ಸರಿ ಅದಕ್ಕೆ ಹಾಕ್ಬೇಕು ಮಧ್ಯ. ಅದ್ಭುತವಾಗಿರ್ತಕ್ಕಂಥ ಮಡಿಕೆನ ಇಷ್ಟೊತ್ತು ಎಷ್ಟು ಒಂದು 2 ಅವರ್ ಆಗಿದೆ ನಾನು ಕಲಿತು. ನೋಡಿ, ಇಷ್ಟು ಚೆನ್ನಾಗಿರೋ ಮಡಿಕೆನ ನಾನು ಮಾಡಿದ್ದೀನಿ. ಚಿಕ್ಕ ಮಡಿಕೆನ ನಾನು ನೀಟಾಗಿ ಮಾಡಿದ್ದೀನಿ ಅಂತ ನಾನಂತೂ ಅನ್ಕೊಂಡಿದ್ದೀನಿ. ಈಗ ಇದನ್ನ ಮಾಡೇವಿ, ಇದ್ರ ನೆಕ್ಸ್ಟ್ ಪ್ರೊಸೆಸ್ ಏನಂತ ತಿಳ್ಕೊಳೋಣ. ಅಮ್ಮನಂತಲ್ಲೇ ಹೋಗೋಣ ಬರ್ರಿ. ನೋಡ್ರಿ,
ಫುಲ್ ಎಲ್ಲ ಕಡೆಗೂ ಹಿಂಗ ತಡ್ಕಾ ಬಂದ್ರ ನೈಸ್ ಆಗತ್ರಿ ಅದು. ಅಮ್ಮ ಇದು ಹೆಂಗ್ ಮಾಡೋದಂತ ನಮಗೂ ಕಲ್ಸ್ಕೊಡ್ರಿ. ಹಾ ಮಾಡ್ತಾರೆ ಇದು ಕಲ್ಲ ಇದು. ಅಯ್ಯಯ್ಯೋ ನಾವು ಸುಮ್ಮನೆ ಕೈ ಹಿಡ್ಕೊಂಡಿದ್ರಿ ಒಳಗಡೆ ಅಂತ ಅನ್ಕೊಂಡಿದೀವಿ. ಹೊಡೆದೇ ಬಿಡ್ತೇನೆ ನಾನು. ಮೇಲೆ ಹೆಂಗಾಡ್ತದೆ ಅದೇ ತರ ಒಳಗಡೆ ಕಲ್ಲು ಆಡಿದ್ರೆ ಮೇಲೆ ಅಲ್ಗೆ ಆಡೋದು. ಅಪ್ಪ ಇದು ತುಂಬಾ ಕಷ್ಟ ಅನುಭವಬೇಕ್ರಿ ಹಂಗಾರ. ಅಮ್ಮ ಇವ್ರಿಗೆ ಕೆಲ್ಸಕ್ಕೆ ಇಟ್ಕೋತೀರಿ ಇಲ್ಲೇ ನೀವು ಬಿಡ್ಬೇಕಲ್ಲ. ಅಮ್ಮ ಥ್ಯಾಂಕ್ಸ್ ರೀ, ಇಷ್ಟೊತ್ತನ ನಮ್ಗೆ ಕಲಿಸ್ಕೊಟ್ರಿ. ನಾವು ಮಾಡಿದ ಕಾಮಿಡಿ ಎಲ್ಲ ಸಹಿಸ್ಕೊಂಡಿರಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಇದು ತಗೊಂಡೋಗಿ ನಮ್ಮ ಮನ್ಯಾಗ ಇಟ್ಕೊಂತೀವಿ. ಥ್ಯಾಂಕ್ಸ್ ರೀ. ಈಗ ಬಹಳ ಕಷ್ಟಪಟ್ಟು ಈ ಮಡಿಕೆ ಮಾಡೋದನ್ನ ಕಲ್ತ್ಕೊಂಡು ಬಂದಿದೀವಿ. ನೆಕ್ಸ್ಟ್ ಪ್ರೋಸೆಸ್ ಏನಂತ ಮಾದೇಶಣ್ಣ, ಏನು ಇಲ್ಲದೆ ಇರೋ ಒಂದು ಮಣ್ಣನ್ನ ಅಷ್ಟು ಕಷ್ಟಪಟ್ಟು ನೀಟಾಗಿ ಕಲ್ತು ಹದ ಮಾಡಿ ಈ ತರ ಮಡಿಕೆ ಮಾಡೋದನ್ನ ನಮ್ಗೆ ಹೇಳ್ಕೊಟ್ರಿ. ನೆಕ್ಸ್ಟ್ ಪ್ರೋಸೆಸ್ ಏನನ್ನ ಈಗ ಒಣಗಿಸಿರುತ್ತಲ್ವಾ, ಒಣಗಿಸಿದ ಮೇಲೆ ನಾವು ಇದನ್ನ ಒಣಗಿ ಡ್ರೈ ಆದಾಗ ಈ ತರ ನಾವು ಗೂಡೊಳಗೆ ಇಡಬೇಕು. ಇಲ್ಲಿ ಇಡ್ಬೇಕು. ಈಗ ಇದನ್ನ ಮಾಡಿ ಒಣಗಿಸಿದೀವಿ. ಇಡ್ಲಣ್ಣ ನಾನೇ ಎಷ್ಟೊತ್ತು ತೆಗೆತಿರ್ಬೇಕು ಇದನ್ನ? ಅದು ಎಷ್ಟೊತ್ತಿಗೆ ಬೇಯುತ್ತೆ? 1 ಅವರ್ 1 ಅವರ್ಗೆ ಫುಲ್ ಬೇಯ್ನ್ ಬಿಡುತ್ತಲ್ವಾ ಅದು? ಈಗ ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ಗೆ ಅಡಿಕ್ಟ್ ಆಗೇವಿ. ಆ ಪ್ಲಾಸ್ಟಿಕ್ ಇಂದ ನಮಗ್ ಗೊತ್ತಿರದಂಗ ರೋಗಗಳು ಗೂಡಾಗುತ್ತೆ ನಮ್ ದೇಹ. ಹಂಗಾಗಿ ಮಡಿಕೆಯಲ್ಲಿ ಮಾಡಿದ್ರಂತೂ ಯಾವುದೇ ರೋಗ ಬರ್ತಕ್ಕಂತ ಭಯನ ಇರೋದಿಲ್ಲ. ಹೌದು, ಒಂದ್ ಮಣ್ಣಿನಿಂದ ಇಷ್ಟೆಲ್ಲ ಮಾಡಿ ಒಂದ್ ಮಡಿಕೆ ಮಾಡ್ಬೇಕು ಅಂತಂದ್ರೆ ನಿಜಕ್ಕೂ ಅಷ್ಟು ಸುಲಭ ಅಲ್ಲ. ಇದನ್ನ ಅಷ್ಟು ಚಂದ ಹೇಳ್ಕೊಟ್ಟಾರ ಅಣ್ಣ. ಇನ್ ತುಂಬಾ ಥ್ಯಾಂಕ್ಸ್ ರೀ ಅಣ್ಣ. ಥ್ಯಾಂಕ್ಸ್ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ, ತೋಳ್ಬಲ ಕೊಡು ಬೆಂಬಲ ಕೊಡು ಕಲಿಗಳ ಕಲಿ ಆಂಜನೇಯ. ಪಾಹಿ ಪಾಹಿ ಹನುಮ, ಧನ್ಯ ನಿನ್ನ ಕಂಡ ಜನುಮ. ಕನ್ನಡ ಕುಲ ಕೀರ್ತಿಯ ಸಿರಿ ನಿನ್ನದು ಶರವೇಗತ ಕುರಿಬಾರೋ ಜಗದೋದ್ಧಾರ. ವಜ್ರಕಾಯ ಆಂಜನೇಯ, ವಜ್ರಕಾಯ ಆಂಜನೇಯ. ಕೈ ಮುಗಿದರೆ ಕೈ ಹಿಡಿಯುವ ಭಕ್ತರ ಪ್ರಿಯ ವಜ್ರಕಾಯ. ವಿಶ್ವಪತಯ ಪವನ ತೇಜ ಧೀರ ನಮ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ಧೀರ ನಮ ಧೀರ ಬದವ ವಿಶ್ವಪತಯ ಪವನ ತೇಜ ಧೀರ ನಮ ಶಕ್ತಿ ಸಹಿತ ಲೋಕರಹಿತ ಪ್ರಳಯ ನೇತ್ರ ಧೀರ. ಚಿರಂಜೀವಿ ತಂದೆ ಸಂಜೀವಿನಿ, ಪ್ರಾಣ ಕೊಡೋ ಮಹಾಮಹಾದಣಿ. ದಾನವರ ಕುಲ ವಿನಾಶಕ, ನೀನಿರಲು ಕಷ್ಟ ಯಾವ ಲೆಕ್ಕ. ಭಕ್ತರ ಕಾಯೋ ಧೀಮಂತ, ದಾಸರು ನಾವು ಹನುಮಂತ. ಸರ್ವೋತ್ತಮ ಗುಣೇಂದ್ರ ಜೀವೋತ್ತಮ ಜಿತೇಂದ್ರ ಲೋಕೋತ್ತಮ ಕಪೀಂದ್ರ ಪಾರೋ ಜಗದೋದ್ಧಾರ. ವಜ್ರಕಾಯ ಕೈ ಹಿಡಿಯುವ ಭಕ್ತರ ಪ್ರಿಯ ಭದ್ರಕಾಯ ಆಂಜನೇಯ ಆಂಜನೇಯ
ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.